ಈ RSS ಬೈಟಿಂಗ್ನಲ್ಲಿ ಎಂಥದ್ದು ಬೈಠಕ್ನಲ್ಲಿದ್ದಾರೋ ಅಥವಾ ಇಲ್ಲಿ ಆ ಸದನದಲ್ಲಿದ್ದಾರೋ ಅಂತ ಗೊತ್ತಿಲ್ಲ ನನಗೆ. ಈ ಬಸನಗೌಡ ಪಾಟೀಲ್ ಅವರು, ಯತ್ನಾಳ್ ಅವರು, ಇವರು ಕೂಡ ಮಾತನಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅವರು ಏನು ಸುಳ್ಳು ಹೇಳ್ಬಿಟ್ಟಿದ್ದಾರೆ ಅಂತಂದ್ರೆ, ಸದನಕ್ಕೆ ದೊಡ್ಡ ಸುಳ್ಳನ್ನ ಹೇಳ್ಬಿಟ್ಟಿದ್ದಾರೆ. ಅವರು ಈ RSS ಬೈಟಿಂಗ್ನಲ್ಲಿ ಎಂಥದ್ದು ಬೈಠಕ್ನಲ್ಲಿದ್ದಾರೋ ಅಥವಾ ಇಲ್ಲಿ ಆ ಸದನದಲ್ಲಿದ್ದಾರೋ ಅಂತ ಗೊತ್ತಿಲ್ಲ ನನಗೆ. ಎಲ್ಲ ಸೇರಿಸಿದ್ರೆ 1030 ಕೋಟಿ ಆಯಿತು. 10,000 ಕೋಟಿ ಎಲ್ಲಿಂದ ಬಂತು? ಕೇಂದ್ರ ಸರ್ಕಾರ 10,000 ಕೋಟಿ ಕೊಟ್ಟಿದ್ದಾರ? ಇಡೀ 2 ವರ್ಷದಲ್ಲಿ 10,030 ಕೋಟಿ ಮಾತ್ರ ಕೊಟ್ಟಿರೋದು. ನಿಮ್ಗೇನಾದ್ರು ಮಾಹಿತಿ ಕೊರತೆ ಇದ್ರೆ ದಯಮಾಡಿ ಇಷ್ಟನ್ನ ಮುಂದೆ ಇನ್ನೆಲ್ಲರ ಮಾಡುವಾಗ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಅಧ್ಯಕ್ಷರೇ, ಈಗ ಇನ್ನು ಬಜೆಟ್ ಮ್ಯಾಗ ನಾ ಮಾತಾಡೋದಿನ ಅವಾಗ ಎಲ್ಲ ನಾನು ಏನು ನನ್ನ ಬಲ್ಲಿ ಏನು ದಾಖಲೆದೋ ಅದನ್ನು ನಾನು ಸದನಕ್ಕೆ ತಿಳಿಸ್ತೀನಿ. ನಾ ಯಾವುದೇ ಅಂಕಿ ಸಂಖ್ಯೆಗಳನ್ನು ನಾನೇ ಕಪೋಲ ಕಲ್ಪಿತವಾಗಿ ಈಗ ಹೇಳಿದ್ನಲ್ಲ, ಅದೇ ನನ್ನ ಬಲ್ಲಿನ ದಾಖಲೆ ಅದ್ರಿ. ಈಗ ನಾ ತಗೊಂಡ್ ಬಂದಿಲ್ಲ. ಈ ಬಜೆಟ್ ಮ್ಯಾಗ ನಾ ಮಾತಾಡೋದಿನ ಅವಾಗ ನಾವೆಲ್ಲಾನು ಏನದ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಕೊಟ್ಟಿದೆ, ನೀವು ಬಜೆಟ್ನಲ್ಲಿ ಈ ಸಲ ಕೃಷ್ಣಾ ಮೇಲ್ದಂಡೆಗೆ ಯೋಜನೆಗೆ ನೀವು ಎಷ್ಟು ಹಣ ಇಟ್ಟಿರಿ ಅದನ್ನು ನೀವು ಮೊದಲು ಬಹಿರಂಗ ಪಡಿಸ್ರಿ. ಒಂದು ರೂಪಾಯಿ ಇಟ್ಟಲ್ಲ ನೀವು. ಹಾಗಂತೇಳಿ ಸದನದಲ್ಲಿ ಸುಳ್ಳು ಹೇಳದ ಯಾರು ಮಾತಾಡ? ಈಗ ಇದು ಟೋಟಲಿ ಅನ್ಟ್ರೂ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಮೆಂಬರ್ ಆಗಿರೋರು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.